ನಮಸ್ಕಾರ ವೀಕ್ಷಕರೇ, ಇಂದಿನ ವಿಡಿಯೋದಲ್ಲಿ ನಾನು SSP ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ನ ಅಪ್ಲಿಕೇಶನ್ ಸ್ಟೇಟಸ್ನ ಮನೆಯಲ್ಲೇ ಕುಳಿತು ನಮ್ಮ ಮೊಬೈಲ್ನಲ್ಲಿ ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. SSLC ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್. ಮೊದಲನೇದಾಗಿ ನಾವು ನಮ್ಮ ಮೊಬೈಲ್ನ ಗೂಗಲ್ನಲ್ಲಿ ಹೋಗಿ SSP ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ ಟೈಪ್ ಮಾಡಬೇಕು. SSP ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಇದನ್ನು ಟೈಪ್ ಮಾಡಿ ನಾವು ಸರ್ಚ್ನ ಕೊಡಬೇಕು. ಸರ್ಚ್ ಕೊಟ್ಟಾದ ತಕ್ಷಣ ನಮಗೆ ಈ ರೀತಿಯಾಗಿರುವಂತಹ ಒಂದು ವಿಂಡೋ ಓಪನ್ ಆಗುತ್ತೆ. ಕರ್ನಾಟಕ ಸ್ಕಾಲರ್ಶಿಪ್ ಅಂಥೇಳಿ ಕರ್ನಾಟಕ SSP ಸ್ಕಾಲರ್ಶಿಪ್ ಅಂತ ಓಪನ್ ಆಗುತ್ತೆ. ನಾವು ಅದನ್ನು ಟಚ್ ಮಾಡಿ ಓಪನ್ ಮಾಡಿದಾಗ ನಿಮಗೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅನ್ನುವಂಥ ಒಂದು ವಿಂಡೋ ಓಪನ್ ಆಗುತ್ತೆ. ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ. ಇಲ್ಲಿ ಹೊಸದಾಗಿ ಅಪ್ಲಿಕೇಶನ್ ಹಾಕೋರಿದ್ರೆ ಅವರಿಗೆ ಒಂದು ಆಪ್ಷನ್ ಇರುತ್ತೆ ಹೊಸ ಖಾತೆಯನ್ನು ಸೃಜಿಸಲು. ಹಾಗೆಯೇ ಈಗಾಗಲೇ ಖಾತೆಯನ್ನು ಹೊಂದಿರೋರಿಗೆ ಬೇರೆ ಆಪ್ಷನ್ ಇರುತ್ತೆ ನಮ್ಮ ರೈಟ್ ಸೈಡು. ಅದನ್ನು ನಾವು ಕ್ಲಿಕ್ ಮಾಡಿ ಓಪನ್ ಮಾಡಬೇಕು. ನಮ್ಮದು ಈಗಾಗಲೇ ಖಾತೆ ಇರೋದ್ರಿಂದ ನಾವು ಈಗಾಗಲೇ ಖಾತೆ ಹೊಂದಿರುವ ವಿದ್ಯಾರ್ಥಿಗಳಿಗೆ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇರುತ್ತೆ. ಇಲ್ಲಿ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ವಿಂಡೋನ ನಾವು ಕ್ಲಿಕ್ ಮಾಡಬೇಕು. ಆವಾಗ ನಮಗೆ ಲಾಗಿನ್ ಕೇಳುತ್ತೆ. ಈ ಲಾಗಿನ್ನಲ್ಲಿ ನಾವು ವಿದ್ಯಾರ್ಥಿಯ ಲಾಗಿನ್ ಅಂದರೆ ಯೂಸರ್ ID ಹಾಗೆಯೇ ಪಾಸ್ವರ್ಡ್ ಹಾಕಿ ನಾವು ನಮ್ಮ ಅಕೌಂಟ್ಗೆ ಲಾಗಿನ್ ಆಗಬೇಕು. ನಮಗೆ ಅಪ್ಲಿಕೇಶನ್ ಹಾಕಿದಾಗ ಒಂದು ಯೂಸರ್ ID ಮತ್ತು ಪಾಸ್ವರ್ಡ್ ನಮ್ಮ ಮೊಬೈಲ್ಗೆ ಬಂದಿರುತ್ತೆ ಮೆಸೇಜು. ಅದನ್ನು ನಾವು ಹಾಕಿ ಇಲ್ಲಿರುವಂಥ ಕ್ಯಾಪ್ಚಾನ ಎಂಟರ್ ಮಾಡಬೇಕಾಗುತ್ತೆ. ಅಲ್ಲಿರುವ ಕೊಟ್ಟಿರುವಂಥ ಅಕ್ಷರಗಳು ಹಾಗೆಯೇ ಸಂಖ್ಯೆಗಳನ್ನ ನಾವು ಟೈಪ್ ಮಾಡಬೇಕು. ನೋಡಿ ನಾನಿಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ. ಎಂಟರ್ ಮಾಡಿದ ತಕ್ಷಣ ಕೆಳಗಡೆ ಸ್ಟೂಡೆಂಟ್ ಲಾಗಿನ್ ಅಂತ ಇರುತ್ತೆ. ಆ ಲಾಗಿನ್ ಮೇಲೆ ನಾವು ಕ್ಲಿಕ್ ಮಾಡಿ ಲಾಗಿನ್ ಆಗಬೇಕು. ಈಗ ನೋಡಿ ನಮಗೆ ನಮ್ಮ ಪ್ರೊಫೈಲ್ ವಿಂಡೋ ಓಪನ್ ಆಗುತ್ತೆ. ಈ ಪ್ರೊಫೈಲಲ್ಲಿ ವಿದ್ಯಾರ್ಥಿಯ ಹೆಸರು ಹಾಗೆಯೇ ಅವರ SSP ID ಎಲ್ಲ ಇರುತ್ತೆ. ನೋಡಿ ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್, ಪ್ರಿಂಟ್ ಅಕ್ನಾಲೇಜ್ಮೆಂಟ್ ಹಾಗೆಯೇ KYC, ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತ ಇದೆ. ನೋಡಿ ನಮಗೆ ನಾವು ಅಲ್ಲಿ ಕ್ಲಿಕ್ ಮಾಡಬೇಕು. ನಾವು ಸ್ಟೇಟಸನ್ನು ಚೆಕ್ ಮಾಡಬೇಕಾದ್ರೆ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್. ಈಗ ಇಲ್ಲಿ ಅಕಾಡೆಮಿಕ್ ಇಯರ್ ನಮಗೆ ಯಾವ ವರ್ಷದ ಸ್ಟೇಟಸ್ ಬೇಕಾಗಿದೆ ಆ ವರ್ಷವನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಈಗ ನಮಗೆ 2024-25ನೇ ವರ್ಷದ ಸ್ಟೇಟಸ್ ಬೇಕಾಗಿದೆ. ಹಾಗಾಗಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ವ್ಯೂ ಅನ್ನುವಂಥ ಒಂದು ಗ್ರೀನ್ ಕಲರ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನಮಗೆ ಆ ಅಪ್ಲಿಕೇಶನ್ನ ಪೂರ್ತಿಯಾದ ವಿವರ ಶೋ ಆಗುತ್ತೆ. ನೋಡಿ ಇಲ್ಲಿ ವಿದ್ಯಾರ್ಥಿಯ ಎಲ್ಲ ಒಂದು ವಿವರ ತೋರಿಸ್ತಾ ಇದೆ. ಆ ವಿದ್ಯಾರ್ಥಿಯ ಪರ್ಸ್ನಲ್ ಡೀಟೇಲ್ಸ್, ಎಜುಕೇಷನ್ ಡೀಟೇಲ್ಸ್, ಕಾಸ್ಟ್ ಇನ್ಕಮ್ ಡೀಟೇಲ್ಸ್, ಹೀಗೆ ಎಲ್ಲ ಒಂದು ಇನ್ಫಾರ್ಮೇಷನ್ ನಮಗೆ ಶೋ ಆಗುತ್ತೆ. ನೋಡಿ SSLC 10th ಡೀಟೇಲ್ಸ್, ಬ್ಯಾಂಕ್ ಡೀಟೇಲ್ಸ್. ನೋಡಿ ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಟೇಟಸ್ ಅಂತ ಇದೆ. ನೋಡಿ ಕರ್ನಾಟಕ ಸ್ಟೇಟ್ ಬ್ರಾಹ್ಮಿನ್ ಡೆವಲಪ್ಮೆಂಟ್ ಬೋರ್ಡ್, ಇಲ್ಲಿ ಎಸ್ ಇದೆ, ವೆರಿಫೈಯಲ್ಲಿ ಎಸ್ ಇದೆ, ಅಪ್ರೂವ್ಡ್ ಆ್ಯಸ್ ಎಲಿಜಿಬಲ್ ಎಸ್. ನೋಡಿ ಸ್ಕಾಲರ್ಶಿಪ್ ಕಂಪೋನೆಂಟ್ಸ್ ಅಪ್ರೂವ್ಡ್ ಪೇಮೆಂಟ್. ನೋಡಿ ಈ ವಿದ್ಯಾರ್ಥಿಗೆ ಅಪ್ರೂವ್ ಆಗಿದಂತಹ ಅಂದರೆ ಬಂದಂತಹ ಅಮೌಂಟ್ ಎಷ್ಟಂದರೆ 15,000. ನೋಡಿ ಈ ವಿದ್ಯಾರ್ಥಿಗೆ 15,000 ರೂಪಾಯಿ ಜಮೆಯಾಗಿದೆ ಆಲ್ರೆಡಿ. ನೋಡಿ ಪೇಮೆಂಟ್ ಇಂಟಿಮೇಷನ್ ಸ್ಟೇಟಸ್ ಅಪ್ರೂವ್ಡ್ ಅಪ್ಲಿಕೇಶನ್ಸ್ ಪುಷ್ ಟು DBT ಅಂತ ಇದೆ. ನೋಡಿ ಈ ಅಪ್ಲಿಕೇಶನ್ ವೆರಿಫೈ ಆಗಿ ಅವರಿಗೆ ಅಮೌಂಟ್ ಕೂಡ ಬಂದಿದೆ. ನಾವು ಈ ರೀತಿಯಾಗಿ ಸುಲಭವಾಗಿಯೇ ಮನೆಯಲ್ಲಿ ಕುಳಿತು ನಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ನೋಡ್ಕೋಬೋದು. ಈ ಮಾಹಿತಿ ತಮ್ಮೆಲ್ಲರಿಗೂ ಉಪಯುಕ್ತವಾಗಿದೆ ಅಂತ ಭಾವಿಸ್ತಾ, ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.